ಪಟಾಕಿ ಸಿಡಿಸಲಿಕ್ಕೆ ಹೋದಂತಹ ಕೆಲವರ ಬದುಕು ಈಗ ಕತ್ತಲಲ್ಲಿ ಕಳೆಯುವಂತಾಗಿದೆ. ಅದಕ್ಕೆ ಕಾರಣ ಕಣ್ಣಿಗಾಗಿರುವಂತಹ ಪೆಟ್ಟು. ಬೆಂಗಳೂರಿನಲ್ಲಿ ದೀಪಾವಳಿ ಸಡಗರದಲ್ಲಿ ಅನಾಹುತ ಆಗಿದೆ. ನಾರಾಯಣ ನೇತ್ರಾಲಯದಲ್ಲಿ ತಡರಾತ್ರಿ 15 ಕೇಸ್ಗಳು ದಾಖಲಾಗಿದ್ದಾವೆ. ನಿನ್ನೆ 5 ಕೇಸ್ ಇತ್ತು, ಈಗ 15 ಕೇಸು, ಒಟ್ಟು 20 ಪ್ರಕರಣಗಳಾಗಿದ್ದಾವೆ. ಪಟಾಕಿಯನ್ನು ಸಿಡಿಸೋದಕ್ಕೆ ಹೋಗಿ ಗಾಯಗೊಂಡಿರೋರ ಪೈಕಿ ಮಕ್ಕಳೇ ಹೆಚ್ಚು ಅನ್ನೋದು ಗೊತ್ತಾಗ್ತಾ ಇದೆ. ಬರೀ ಪಟಾಕಿ ಸಿಡಿಸೋದ್ರಿಂದ ಮಾತ್ರ ಅಲ್ಲ, ಪಟಾಕಿ ಸಿಡಿಸುವಂತಹ ಸಂದರ್ಭದಲ್ಲಿ ಅಕ್ಕಪಕ್ಕ ಇದ್ದವರಿಗೂ ಕೂಡ ಹಾನಿ ಆಗ್ತಾ ಇರುವಂತಹ ಪ್ರಕರಣಗಳು ವರದಿ ಆಗ್ತಾ ಇದ್ದಾವೆ. ಹಾಗಾಗಿ ಈ ಹಬ್ಬವನ್ನು ತುಂಬಾ ಹುಷಾರಿಂದ ಆಚರಿಸಬೇಕಿದೆ. ಪಟಾಕಿ ಸಿಡಿಸುವಂತಹ ಸಂದರ್ಭದಲ್ಲಿ, ಸಿಡಿಸುವಂತಹ ಜಾಗದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪವಿತ್ರ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪವಿತ್ರ, ಹರ್ಷದ ಕೂಳಿಗೆ ಹೋಗಿ ವರ್ಷದ ಕೂಳಿದು ಕಳ್ಕೊಂಡ್ರು ಅನ್ನೋಂಗಾಯ್ತು ಈಗ ಈ ಕಣ್ಣಿಗೆ ಪೆಟ್ಟು ಮಾಡ್ಕೊಂಡವರ ಕತೆ. ಕ್ಷಣಿಕ ಸುಖಕ್ಕಾಗಿ ಇಡೀ ಬದುಕನ್ನೇ ಕತ್ತಲಲ್ಲಿ ಕಳೆಬೇಕಾದಂತಹ ಪರಿಸ್ಥಿತಿ. ಎಷ್ಟೇ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡ್ರು, ಎಷ್ಟೇ ಎಚ್ಚರಿಸಿದ್ರು ಕೂಡ ವರ್ಷದಿಂದ ವರ್ಷಕ್ಕೆ ಈ ರೀತಿಯ ಪ್ರಕರಣಗಳು ಯಾಕೆ ಏರಿಕೆ ಆಗ್ತಾ ಇದೆ ಅಂತ ಹೇಳಿ. ಪ್ರೇಮ್, ಈಗ ಕಳೆದ ವರ್ಷ ಒಟ್ಟು 180 ಪ್ರಕರಣಗಳು ಬೆಂಗಳೂರಿನಲ್ಲಿ ರಿಪೋರ್ಟ್ ಆಗಿದ್ವು. ಬಟ್ ಈ ಬಾರಿ ಸ್ಪೀಡ್ ನೋಡ್ತಾ ಇದ್ರೆ ಅದಕ್ಕಿಂತಲೂ ಹೆಚ್ಚಿನ ಪ್ರಕರಣ ದಾಖಲಾಗುತ್ತೇನೋ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಕಳೆದ 2 ದಿನಗಳಿಂದ ಬರೋಬ್ಬರಿ 50 ಪ್ರಕರಣಗಳು ಬೆಂಗಳೂರಿನಲ್ಲಿ ಅಂದ್ರೆ ಬೇರೆ ಬೇರೆ ಕಣ್ಣಿನ ಆಸ್ಪತ್ರೆಯಲ್ಲಿ ರಿಪೋರ್ಟ್ ಆಗಿದೆ. ಅದರಲ್ಲೂ ಕೂಡ ತುಂಬಾ ಜನ ಪಾಪ ಅವರೇ ಪಟಾಕಿ ಹೊಡೆಯೋದಕ್ಕೆ ಹೋಗೋದಿಲ್ಲ. ಈ ಮಕ್ಕಳಲ್ಲಿ ಏನಾಗುತ್ತೆ ಅಂದ್ರೆ, ನಿನ್ನೆ ನಾರಾಯಣ ನೇತ್ರಾಲಯದಲ್ಲಿ 3 ವರ್ಷದ ಮಗು, 4 ವರ್ಷದ ಮಗು ಪಾಪ ಅಲ್ಲೆಲ್ಲೋ ನಿಂತಿರುತ್ತೆ, ಪಟಾಕಿ ಬೇರೆಯವರು ಹಚ್ಚಿರ್ತಾರೆ, ಆ ಒಂದು ಕಿಡಿ ಇರುತ್ತೆ. ಸೊ ದೃಷ್ಟಿಯನ್ನ ಕಳೆದುಕೊಳ್ಳುವಂತಹ ಭೀತಿ ಈಗ. ಬಟ್ ಕೆಲವೊಬ್ರು ಅವರೇ ಮಾಡ್ಕೊಂಡಿರುವಂತಹ ಎಡವಟ್ಟು. ಈಗ ಮಿಂಟೋ ಕೇಸಸ್ ಅಲ್ಲಿ ನೋಡಿದ್ರೆ ಒಬ್ಬ 16 ವರ್ಷದವರು, ಅವರು ಡ್ರಿಂಕ್ಸ್ ಮಾಡಿದ್ರಂತೆ, ಪಟಾಕಿಯನ್ನ ಕೈಯಲ್ಲಿ ಇಟ್ಕೊಂಡು ಹೊಡೆಯೋದಕ್ಕೆ ಹೋಗಿದ್ದಾರೆ. ಆಗ ಪಟಾಕಿ ಕಣ್ಣು ಗುಡ್ಡೆಯನ್ನ ಸೀಳ್ ಹೋಗಿದೆ. ಅಂದ್ರೆ ಒಂದು ದೃಷ್ಟಿ ಏನಿದೆ ಅದು ಶಾಶ್ವತವಾಗಿ ಕಳೆದುಕೊಂಡಿದ್ದಾರೆ. ಅಂದ್ರೆ ತುಂಬಾ ಜನರಿಗೆ ಅದೇ ಸಮಸ್ಯೆ ಆಗ್ತಾ ಇದೆ. ಈಗ ದಾಖಲಾಗಿರುವಂತಹ ಪ್ರಕರಣಗಳಲ್ಲಿ 30% ಅಷ್ಟು ಶಾಶ್ವತವಾಗಿ ಅಂಧತ್ವಕ್ಕೆ ಹೋಗ್ತಾರೆ. ದೀಪಾವಳಿ ಹಬ್ಬ ಅಂದ್ರೆ ಅದು ಬೆಳಕಿನ ಹಬ್ಬ. ಆದ್ರೆ ಅದೇ ಹಬ್ಬದ ಸಂಭ್ರಮದಲ್ಲಿ ಪಟಾಕಿ ಹಚ್ಚೋದಕ್ಕೆ ಹೋಗಿ ಬದುಕನ್ನೇ ಕತ್ತಲೆ ಮಾಡ್ಕೊಂಡವರು ಅನೇಕರಿದ್ದಾರೆ. ಪ್ರತಿ ಬಾರಿಯೂ ಕೂಡ ಈ ಬಗ್ಗೆ ಜಾಗೃತಿಯನ್ನ ಮೂಡಿಸಲಾಗ್ತಾ ಇದೆ. ಅದರಲ್ಲೂ ಕೂಡ ಹಸಿರು ಪಟಾಕಿಗೆ ಮಾತ್ರ ಅವಕಾಶವನ್ನ ಈ ಬಾರಿ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ನೀಡಿದ್ದಾರೆ. ಸೊ ಆದ್ರೂ ಕೂಡ ಪ್ರಕರಣಗಳ ಸಂಖ್ಯೆ ಕಡಿವಾಣ ಬೀಳ್ತಾ ಇಲ್ಲ ಅಂದ್ರೆ ನಿಜಕ್ಕೂ ಕೂಡ ಅಚ್ಚರಿ. ಸೊ ಸಾಕಷ್ಟು ಜನ ಮುನ್ನೆಚ್ಚರಿಕಾ ಕ್ರಮವನ್ನ, ಎಸ್ಪೆಷಲಿ ಮಕ್ಕಳ ಕೈಗೆ ಪಟಾಕಿಯನ್ನ ಕೊಡುವಂತಹ ಮುನ್ನ ಈಗ ಒಂದು ಗ್ಲಾಸ್ ಬರುತ್ತೆ, ಆ ಗ್ಲಾಸ್ ಅನ್ನ ವೇರ್ ಮಾಡ್ಕೊಂಡ್ರೆ ಕಣ್ಣು ತುಂಬಾ ಸೇಫ್ ಆಗಿರುತ್ತೆ. ತುಂಬಾ ಆಸ್ಪತ್ರೆಗಳಲ್ಲಿ ಅದನ್ನ ಉಚಿತವಾಗಿಯೂ ಕೂಡ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮವನ್ನ ತೆಗೆದುಕೊಳ್ಬೇಕು. ಕಣ್ಣು ತುಂಬಾ ಸೂಕ್ಷ್ಮವಾಗಿರುವಂತಹ ಭಾಗ, ಸಣ್ಣ ಕಿಡಿ ತಾಕಿದ್ರು ಸಾಕು ಅನಾಹುತಗಳೇ ಆಗುತ್ತೆ. ಸೊ ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಈಗ ಮಿಂಟೋ ಆಸ್ಪತ್ರೆಯಲ್ಲಿ ಆಲ್ಮೋಸ್ಟ್ 4 ಜನರಿಗೆ ಕೊಂಚ ಗಂಭೀರವಾಗಿರುವಂತಹ ಸ್ಥಿತಿ ಇದೆ. ಅದರಲ್ಲಿ 2ರಿಗೆ ಸರ್ಜರಿ ಆಗಿದೆ. ಸೊ ಈಗ ಒಬ್ಬ ಯುವಕ ದೃಷ್ಟಿಯನ್ನೇ ಕಳ್ಕೊಂಡಿದ್ದಾನೆ ಅನ್ನುವಂತಹ ಮಾತನ್ನ ಅಲ್ಲಿನ ಡಾಕ್ಟರ್ಸ್ ಹೇಳ್ತಾ ಇದ್ರು. ಸೊ ಹಾಗಾಗಿ ತುಂಬಾ ಕೇರ್ಫುಲ್ ಆಗಿ ಪಟಾಕಿಯನ್ನ ಹಚ್ಚುವಂಥದ್ದು, ಅಥವಾ ಬೈಸ್ಟ್ಯಾಂಡರ್ಸ್ ಯಾರು ದೂರದಲ್ಲಿ ನಿಂತು ನೋಡಿರ್ತಾರೆ ಅವರು ಕೂಡ ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಪವಿತ್ರ ತಮ್ಮೆಲ್ಲ ಮಾಹಿತಿಗಾಗಿ. ಬೆಳಕಿನ ಹಬ್ಬ ದೀಪಾವಳಿ ಸಂಭ್ರಮದ ಪ್ರತೀಕ. ಬಟ್ ಈಗ ಹಲವರಿಗೆ ಇದೇ ದೀಪಾವಳಿಯ ಸಂಭ್ರಮ, ಪಟಾಕಿ ಸಿಡಿತ ಹೊಸ ಸಂಕಷ್ಟವನ್ನು ತಂದಿಟ್ಟಿದೆ. ಪಟಾಕಿ ಸಿಡಿಸುವಂತಹ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ವಹಿಸೋದು ತುಂಬ ಸೂಕ್ತ.